ಈ ಕೂಡಲ ಸಂಗಮ ಶಬ್ದ ಹೇಗೆ ನಿಷ್ಪತ್ತಿ ಆಯಿತು ಎಂಬುದನ್ನು ನಾವು ಗಮನಿಸೋದಾದ್ರೆ ಅದನ್ನ ನಾನು ಸ್ಟಾರ್ಟಿಂಗ್ ಕೇಳ್ಬೇಕು, ಇವಾಗ ಕೇಳ್ತಾ ಇದ್ದೀನಿ. ಹೌದೌದು. ಕೂಡಲ ಸಂಗಮ ಅಂತಂತಂದ್ರೆ ಈ ಎರಡು ಶಬ್ದಗಳು ಏನಿದಾವೆ ದುರುಕ್ತಿ ತರ ನಾವು ಬಳಸ್ತೇವೆ. ಹೌದಾ? ಯಾವ ರೀತಿಯಾಗಿ ಒಂದಿಷ್ಟು ದುರುಕ್ತಿ ಪದಗಳು ಬಳಸಲ್ಪಡ್ತಾವೋ ಆ ರೀತಿಯಾಗಿ ಕೂಡಲ ಎನ್ನುವುದು ಏನಿದೆ ನಮ್ಮ ಕನ್ನಡ ಭಾಷೆಯ ಪದ ಆಗಿದೆ. ಸಂಗಮ ಅನ್ನೋದೇನಾಗಿದೆ ಸಂಸ್ಕೃತ ಭಾಷೆಯ ಪದ ಆಗಿದೆ. ಕೂಡಲ ಅಂದರೂ ಕೂಡ ಸೇರುವುದೇ, ಸಂಗಮ ಅಂದರೂ ಕೂಡ ಸೇರುವುದೇ. ಯಾವಾಗ ಸಂಸ್ಕೃತದ ಒಂದು ಪ್ರಾತಿನಿಧ್ಯ ಇತ್ತು, ಯಾವಾಗ ಸಂಸ್ಕೃತದ ಪ್ರಭಾವ ಇತ್ತು, ಆವಾಗ ಅದಕ್ಕೆ ಸಂಗಮ ಅಂತಂದು ಕರೆದ್ರು. ಯಾವಾಗ ಕನ್ನಡದ ಪ್ರಾತಿನಿಧ್ಯ ಬರ್ತಾಗುತ್ತೋ ಆವಾಗ ಕೂಡಲ ಅಂತ ಕರೆತಿದ್ರು. ಅವಾಗ ಏನಾಗುತ್ತೆ, ನಮ್ಮ ಗ್ರಾಮೀಣ ಜನರ ಭಾಷೆಯಲ್ಲಿ ನಮ್ಮ ಆಡು ಮಾತಿನ ಭಾಷೆಯಲ್ಲಿ ಎರಡೂ ಶಬ್ದಗಳು ಎಟ್ ಎ ಟೈಮ್ ಬಂದು ನಮ್ಮ ಗ್ರಾಮೀಣ ಜನರ ನಾಲಿಗೆಯಲ್ಲಿ ಕೂಡಲ ಸಂಗಮ ಎಂದು ಕರೆದುಕೊಳ್ತಾ ಬಂತು. ಹಾಗಾಗಿ ಹೆಸರು ಈ ರೀತಿಯಾಗಿ ಕೂಡಲ ಸಂಗಮ ಅಂತ.